ತಮ್ಮ ಸರ್ವಾಧಿಕಾರ ಧೋರಣೆಯಿಂದ CSA KND ಡಯಾಸಿಸ್ ಏನಿದೆ ಧಾರವಾಡದಲ್ಲಿ, ಅದರಲ್ಲಿ ಬಿಷಪ್ಪರು ಮತ್ತು ಕಾರ್ಯದರ್ಶಿಯವರು ಇವರೆಲ್ಲರೂ ಕೂಡಿ ಒಂದು ಹುನ್ನಾರ ನಡೆಸಿ ಚುನಾಯಿತ ಸದಸ್ಯರನ್ನು ತಮ್ಮ ಒಂದು ಸರ್ವಾಧಿಕಾರದ ಒಂದು ವರ್ತನೆಗೆ ಒಂದು ಅಂತ್ಯಗೊಳಿಸಬೇಕಾಗಿದೆ. ನಮಸ್ಕಾರ ಸ್ನೇಹಿತರೆ. CSI KND ಡಯಾಸಿಸ್, ಈ ಡಯಾಸಿಸ್ಗೆ ಸುಮಾರು 92 ಚರ್ಚ್ಗಳು ಒಳಪಡ್ತವೆ. ಈ ಡಯಾಸಿಸ್ ನಲ್ಲಿ ಆಮದನಿ ಬರುವಂತ ಅನೇಕ ಹುದ್ದೆಗಳಿವೆ. ಇದರಲ್ಲಿ ಮೊದಲನೇದಾಗಿ ಬಿಷಪ್, ನೆಕ್ಸ್ಟ್ ಸೆಕ್ರೆಟರಿ, ಟ್ರೆಸರರ್, ಅಸೋಸಿಯೇಟ್ ಟ್ರೆಸರರ್, ಪ್ರಾಪರ್ಟಿ ಇನ್ಚಾರ್ಜರ್ ಮತ್ತು ಪ್ರಾಪರ್ಟಿ ಮ್ಯಾನೇಜರ್, ಹೀಗೆ ಅನೇಕ ಹುದ್ದೆಗಳಿದೆ. ಆದ್ರೆ ಈ ಒಂದು ಹುದ್ದೆ ನಿಲ್ಲಬೇಕಾದ್ರೆ ಯಾರು ಬೇಕಾದ್ರೂ ನಿಲ್ಲುವಂಗಿಲ್ಲ. ಬಿಷಪ್ ಆಗ್ಬೇಕಾದ್ರೆ ಡಯಾಸಿಸ್ ನ 92 ಚರ್ಚಿನ ಒಂದು ಸಭಾಪಾಲಕರಾಗಿರ್ಬೇಕು. ಅದೇ ರೀತಿಯಲ್ಲಿ ಇನ್ನು ಈ ಸೆಕ್ರೆಟರಿ, ಬಿಷಪ್ನ ಬರುವಂತದ್ದು ನೆಕ್ಸ್ಟ್ ಸೆಕ್ರೆಟರಿ. ಈ ಸೆಕ್ರೆಟರಿ ಹುದ್ದೆಗೆ ಡಯಾಸಿಸ್ ನ ಕೌನ್ಸಿಲ್ ನ ಮೆಂಬರ್ ಆಗಿರಬೇಕು. ಆಗ ಮಾತ್ರ ಸೆಕ್ರೆಟರಿ ಚುನಾವಣೆ ನಿಲ್ಬಹುದು. ಆದ್ರೆ ಈ ಸೆಕ್ರೆಟರಿ, ಟ್ರೆಸರರ್ ಹುದ್ದೆಗೆ ಚುನಾವಣೆ ಯಾವಾಗ ನಡೆದಿತ್ತು ನಮಗೂ ಗೊತ್ತಿಲ್ಲ, ಅದು ಅಲ್ಲಿದ್ದವ್ರಿಗೂ ಗೊತ್ತಿರಕಿಲ್ಲ ಅನಿಸ್ತೈತಿ. ಯಾಕಂದ್ರೆ ಬಿಷಪ್ ಅವ್ರ ತಮ್ಮ ಸರ್ವಾಧಿಕಾರ ಬಳಸ್ಕೊಂಡು ತಮ್ಗೆ ಯಾರು ಬೇಕು ಅವ್ರ ಅಕ್ಕಪಕ್ಕದವ್ರಿಗೆ, ಅವ್ರ ಕುಟುಂಬದವ್ರಿಗೆ ಅವ್ರನ್ನ ನೇಮಕ ಮಾಡಿಬಿಡ್ತಾರ. ಇನ್ನು ಸೆಕ್ರೆಟರಿ ಹುದ್ದೆಗೆ ನಿಲ್ಲಲು ಈ ಡಯಾಸಿಸ್ ಕೌನ್ಸಿಲ್ ನಲ್ಲಿ ಯಾರಿಗೂ ಇಲ್ಲ. ಯಾಕಂದ್ರೆ ಎಲ್ಲರೂ ಅವ್ರಿಗೆ ಹೆದರ್ತಾರ. ಹಾಗಾಗಿ ಒಂದು ವೇಳೆ ನಾವೇನಾದ್ರೂ ಸೆಕ್ರೆಟರಿ ಹುದ್ದೆಗೆ ನಿಲ್ತೇನಂತ ಹೇಳಿದ್ರೆ ಅಲ್ಲೇನ್ ಅದಾರಲ್ಲ, ಈಗ ಒಂದ್ ಹುದ್ದೆದಾಗ ಅವ್ರ ಊಟ ನಿದ್ರೆ ಬಿಡುದಂತೂ ಗ್ಯಾರಂಟಿನೇ. ಯಾಕಂತಂದ್ರೆ ನಾವು ಆ ಒಂದು ಡಯಾಸಿಸ್ ಕೌನ್ಸಿಲ್ದಾಗ ಬರಬಾರ್ದಂತಂದ್ರೆ ಮತ್ ಸೆಕ್ರೆಟರಿ ನಿಲ್ಬಾರ್ದಂದ್ರೆ ನೂರಾರು ಪ್ಲಾನ್ಗಳನ್ನ ಮಾಡ್ತಾರೆ ಇವ್ರು. ಅದೇ ರೀತಿಯಲ್ಲಿ ಇಂತ ಒಂದು ಘಟನೆ ಶಿವಮೊಗ್ಗದ ಸೆಂಟ್ ಥಾಮಸ್ ಚರ್ಚಿನ ಒಬ್ಬ ಎದೆಗಾರಿಕೆ ಉಳ್ಳಂತ ಧೈರ್ಯವಂತ ಹೈಕೋರ್ಟ್ ವಕೀಲರಾದ ವಿನೋದ್ ಎಂಬವರು ಸೆಂಟ್ ಥಾಮಸ್ ಚರ್ಚಿನ ಮೆಂಬರ್ ಇದ್ದಾರೆ. ಅವರು ಅವ್ರ ಸಭಾ ಹಿರಿಯರ ಇಲ್ಲಿ ಚುನಾವಣೆ ನಿಲ್ಲುವಾಗ ಒಂದು ಕರಪತ್ರದಲ್ಲಿ ಅವ್ರು ಏನಂತ ಪ್ರಿಂಟ್ ಮಾಡಿಸ್ತಾರಂತಂದ್ರೆ, ನನ್ನನ್ನ ನೀವು ಈ ಚುನಾವಣೆಯಲ್ಲಿ ಆರಿಸ್ತಂದ್ರೆ ನಾನು ಮುಂದೆ ಹೋಗಿ ಧಾರವಾಡ ಡಯಾಸಿಸ್ ನಲ್ಲಿ ಸೆಕ್ರೆಟರಿ ಹುದ್ದೆಗೆ ನಿಲ್ತೇನಂತಂದ್ರೆ ಅವ್ರೊಂದು ಕರಪತ್ರ ಹಂಚಿ ಬಿಡ್ತಾರ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡ್ರಿ ಇದು ಈ ಆಟ. ನಮ್ಮ ಶಿವಮೊಗ್ಗ ಸಂತ ಥಾಮಸ್ ದೇವಾಲಯದ ಒಂದು ಚುನಾವಣೆ ನಡೆದು ಫೆಬ್ರವರಿಯಲ್ಲಿ 10 ಜನ ಏನು ಸಭೆಯವರಿಂದ ಆಯ್ಕೆಯಾದ ಅಭ್ಯರ್ಥಿಗಳನ್ನ ಪಾಸ್ಟ್ರೇಟ್ ಕಮಿಟಿಗೆ ಬ್ಲೆಸ್ ಮಾಡದೆ, ಅವರಿಗೆ ಅಧಿಕಾರ ನೀಡದೆ, ಸಭೆಯ ಒಂದು ಕಾರ್ಯಚಟುವಟಿಕೆಗಳನ್ನ ನಡೆಸಿಕೊಂಡು ಹೋಗೋಕ್ಕೆ ಅವರಿಗೆ ಅನುವು ಮಾಡಿಕೊಡದೆ ತಮ್ಮ ಸರ್ವಾಧಿಕಾರ ಧೋರಣೆಯಿಂದ CSA KND ಡಯಾಸಿಸ್ ಏನಿದೆ ಧಾರವಾಡದಲ್ಲಿ, ಅದರಲ್ಲಿ ಬಿಷಪ್ಪರು ಮತ್ತು ಕಾರ್ಯದರ್ಶಿಯವರು ಇವರೆಲ್ಲರೂ ಕೂಡಿ ಒಂದು ಹುನ್ನಾರ ನಡೆಸಿ ಚುನಾಯಿತ ಸದಸ್ಯರನ್ನು ತಮ್ಮ ಕರ್ತವ್ಯ ನೆರವೇರಿಸಲು ಅಡ್ಡಿಪಡಿಸಿ ಅವರಿಗೆ ಬೇಕಾದ 10 ಜನದ ಒಂದು ಮಧ್ಯಂತರ ಸಮಿತಿಯನ್ನು ಯಾವುದೇ ಕಾರಣ ಇಲ್ಲದೆ ನೇಮಕಗೊಳಿಸಿ ಚುನಾಯಿತ ಸದಸ್ಯರಿಗೆ ಅವಮಾನ ಮಾಡಿದ್ದಾರೆ. ಸಭೆಯ ಮತದಾರರ ಯಾರು ಮತ ಚಲಾವಣೆ ಮಾಡಿದ್ದಾರೆ ಸಭೆಯವರು, ಅವ್ರಿಗೂ ಕೂಡ ಅವಮಾನ ಆಗಿದೆ. ಇಷ್ಟ ದುರಾಡಳಿತ ಒಂದು ಸರ್ವಾಧಿಕಾರದ ಒಂದು ವರ್ತನೆಗೆ ಒಂದು ಅಂತ್ಯಗೊಳಿಸಬೇಕಾಗಿದೆ. ಒಂದೇ ಕುಟುಂಬದ ಕಪಿಮುಷ್ಟಿಯಲ್ಲಿರುವಂತಹ ಈ ಡಯಾಸಿಸ್ ಅದರಿಂದ ಬಿಡುಗಡೆಗೊಳಿಸಬೇಕಾಗಿದೆ. ನಮ್ಮ ಸಭಾ ಹಿರಿಯರೊಬ್ಬರು ಶಿವಮೊಗ್ಗ ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಚುನಾಯಿತ ಸದಸ್ಯರ ಪರವಾಗಿ ಮತ್ತು ಈ ಡಯಾಸಿಸ್ ಇಂದ ಆಗುತ್ತಿರುವ ಅನ್ಯಾಯದ ವಿರುದ್ಧವಾಗಿ ಒಂದು ದೂರನ್ನು ದಾಖಲಿಸಿದ್ದಾರೆ. ಈ ಡಯಾಸಿಸ್ನ ಒಂದು ಸರ್ವಾಧಿಕಾರವನ್ನು ಮುಕ್ತಗೊಳಿಸಬೇಕು. ನಾವು ಈಗಾಗಲೇ ಜಾರಿ ನಿರ್ದೇಶನಾಲಯಕ್ಕೂ ಕೂಡ ಅನೇಕ ದಾಖಲೆಗಳನ್ನು ಕೊಟ್ಟು ದೂರನ್ನು ಸಲ್ಲಿಸಿದ್ದೀವಿ. ಹಾಗಾಗಿ ನಮ್ಮ ಒಂದು ಸಭೆ ಆದ ಮೇಲೆ ಅವರಿಗೊಂದು ವೈರಾಗ್ಯ ಅಥವಾ ದ್ವೇಷದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ನಾವು ಅದನ್ನ ಯಾವ ರೀತಿಯಲ್ಲಾದ್ರೂ, ಕಾನೂನಂತೂ ಇದ್ದೇ ಇದೆ, ಕಾನೂನು ಮೊರೆ ಹೋಗಿ ಆದ್ರೂ ಕೂಡ ಅದರ ಒಂದು ಎಲಿಜಿಬಿಲಿಟಿ ನಾವು ಪಡೆದುಕೊಳ್ತೇವೆ ಅಂತೇಳಿ ಈ ಮೂಲಕ ನಾನು ಹೇಳ್ತೀನಿ. ಶಿವಮೊಗ್ಗ ಸಂತ್ ಥಾಮಸ್ ಚರ್ಚಿನ ದೇವಾಲಯದ 2024-2027 ಅವಧಿಗೆ ಸಭಾ ಹಿರಿಯರ ಚುನಾವಣೆ 11/2/2024 ನಡೆದು ಅದೇ ದಿನ ಮತ ಎಣಿಕೆನೂ ಆಯ್ತು.
ಅದೇ ರೀತಿ ಆಯ್ಕೆಯಾದ ಜನರ ಹೆಸರುಗಳನ್ನು ಸಹ ಅಲ್ಲಿನ ಸಹ ಪ್ರಕಟಿಸಿದರೆ, ಆದ್ರೆ ಈ ಚುನಾಯಿತರ ಪಟ್ಟಿಯಲ್ಲಿ ಹೈಕೋರ್ಟ್ ವಕೀಲರಾದಂತ ವಿನೋದ್ ಅವರು ಚುನಾಯಿತರಾಗುತ್ತಾರೆ. ಇವರು ತಮ್ಮ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಏನಂತ ಬರ್ದಿದ್ರು ಅಂದ್ರೆ, ಒಂದು ಭ್ರಷ್ಟಾಚಾರ, ದುರಾಡಳಿತ, ಅಕ್ರಮದ ಬಗ್ಗೆ ನಾನು ಹೋರಾಡುತ್ತೇನೆ ಅಂತ ಹೇಳಿದ್ರೆ, ಹಾಗೆ ಮುಂದೆ ನಾನು ಆರಿಸಿ ಬಂದರೆ ಡಯಾಸಿಸ್ ನ ಸೆಕ್ರೆಟರಿ ಒಂದು ಸ್ಥಾನಕ್ಕೂ ನಾನು ಸ್ಪರ್ಧಿಸ್ತೇನೆ ಅಂತ ಹೇಳಿದ್ರೆ, ಆದ್ರೆ ಇವರು ಒಂದು ಧೈರ್ಯದಿಂದ ತಿಳಿಸಿದ್ರೆ, ಆದ್ರೆ ಮೊದಲೇ ಡಯಾಸಿಸ್ ಸೆಕ್ರೆಟರಿ ಇವರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ. ಯಾಕಂತಂದ್ರೆ ಈ ವಿನೋದ್ ಏನಾದ್ರೂ ಗೆದ್ದು ಬಂದ್ರೆ ನಮ್ ಸೆಕ್ರೆಟರಿಗೆ ಆತ ಸ್ಥಾನಕ್ಕೆ ಪೈಪೋಟಿ ಕೊಡ್ತಾನಂತ ಗ್ಯಾರಂಟಿ ಇತ್ತು. ಹಾಗಾಗಿ ಮುಂದೆ ಏನಾಯ್ತಂತಂದ್ರೆ, ಒಂದು ಶಿವಮೊಗ್ಗ ಸಂತ್ ಥಾಮಸ್ ಚರ್ಚಿನಲ್ಲಿ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಪರಾಭವಗೊಂಡಿದ್ರಲ್ಲ ಅಭ್ಯರ್ಥಿಗಳು, ಅದ್ರಲ್ಲಿ ಕೆಲವರು ಹೋಗಿ ಬಿಷೋಪ್ರಿಗೆ ಒಂದು ಮನವಿನ ಸಲ್ಲಿಸ್ತಾರೆ, ಈ ಚುನಾವಣಾ ಪ್ರಕ್ರಿಯೆ ಸರಿಯಾಗಿ ಆಗಿಲ್ಲ, ಕ್ರಮವಾಗಿ ಆಗಿಲ್ಲ ಅಂತಂದ್ರೆ. ಆಗ್ಲೇ ಈ ಬಿಷೋಪ್ರ ಏನ್ ಮಾಡ್ತಾರೆ ಅಂತಂದ್ರೆ, ಈ ಚುನಾವಣೆ ಮಾಡಿದ್ದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಸ್ಬಿಡ್ತಾರೆ. ಜನರ ಏನ್ ಮತ ಹಾಕಿ ಆಯ್ಕೆ ಮಾಡಿ ತಂದಿರ್ತಾರಲ್ಲ, ಅವ್ರ ಆಯ್ಕೆ ಮಾಡಿದ್ದನ್ನ ನಿಲ್ಲಿಸಿ ಮಧ್ಯಂತರ ಒಂದು ಸಮಿತಿಯನ್ನು ರಚಿಸಿ ಅವರಲ್ಲಿ ಶಿವಮೊಗ್ಗಕ್ಕೆ ಕಳಿಸ್ತಾರ. ಸಮಿತಿಯನ್ನು ನೇಮಕ ಮಾಡಿದ್ರೆ, ಆದ್ರೆ ಈ ವಿಚಾರಣಾ ಸಮಿತಿ ಶಿವಮೊಗ್ಗ ಚರ್ಚ್ಗೆ ಹೋಗಲೂ ಇಲ್ಲ, ಅಲ್ಲಿ ವಿಚಾರಣೆನೂ ನಡೆಸಲಿಲ್ಲ. ಈಗ ಸುಮಾರು 5 ತಿಂಗಳ ಕಳೆದೋದು. ಆದ್ರೂ ಸಹ ಈ ಒಂದೇನು ಬಿಷೋಪ್ರ ಮನವಿ ಕೊಟ್ಟಾರಲ್ಲ, ಅವ್ರಾಗಿಯೇ ಹೋಗಿ ಕೊಟ್ಟಿದ್ದಾರೋ ಅಥವಾ ಇವ್ರ ಕಡೆ ಬೇಕಂತಾನೆ ಕೊಡಿಸಿದ್ದಾರೋ ಅವ್ರಿಗೆ ಗೊತ್ತದ. ಅದೇ ರೀತಿಯಲ್ಲಿ ಚುನಾವಣಾ ತಕರಾರಿಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಲು ಎಷ್ಟು ವರ್ಷ ಬೇಕು ಇವ್ರಿಗೆ? ಇವ್ರು ಹೇಳಬೇಕಾಗತ್ತೆ. ತಮಗ್ ಬೇಕಾದವರನ್ನೇ ವಿಚಾರಣಾ ಸಮಿತಿಯಲ್ಲಿ ಇಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವ್ರೆ ದೇವರ ಸೇವೆ ಮಾಡಲು ಬಂದಿದ್ದಾರೋ ಅಥವಾ ರಾಜಕೀಯ ಮಾಡ್ಲಿಕ್ಕೆ ಬಂದಿದ್ದಾರೋ ನಮಗಂತೂ ತಿಳಿತಾ ಇಲ್ಲ. ಆದ್ರೆ ಎಲ್ಲಾ ನಮ್ಮ ಸಭೆ ಜನರು ತಿಳ್ಕೊಳ್ಬೇಕು. ಯಾಕಂತಂದ್ರೆ ಇವ್ರ ಒಂದು ಹಾವೇರಿ ಚರ್ಚಿಂದ ತಿಂಗಳಾನುಗಟ್ಲೆ ಆಯ್ತು ಅಲ್ಲಿನ ಒಬ್ಬರ ಹಿತೈಷಿಗಳ ಮನವಿ ಪತ್ರ ಸಲ್ಲಿಸಿ, ಆ ಒಂದು ಮನವಿ ಪತ್ರಕ್ಕೆ ಇವ್ರ ಬೇಗನೆ ಉತ್ತರ ಕೊಡಲಿಲ್ಲ. ಕನವಳ್ಳಿ ಚರ್ಚಿದಾಗ ಸದ್ಯಕ್ಕೆ ಅಲ್ಲಿ ಜನರ ಸಭಾಹಣ ತುಂಬಿದ್ರು ಸಹ ಅವ್ರಿಗೆ ಓಟ್ ಮಾಡ್ಲಿಕ್ಕೆ ಕೊಳ್ಳಿಲ್ಲ. ಅದನ್ನು ಸಹ 10 ಸಲ ಭೇಟಿ ಆಗಕ್ ಹೋದ್ರು ಇವ್ರು ಭೇಟಿ ಆಗಿಲ್ಲ. ಇಂಥದೆಲ್ಲ ಇವ್ರು ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ. ತಮಗೆ ಯಾರ್ದು ಬೇಡ, ತಮಗೆ ಯಾರ ವಿರೋಧ ಅದಾರಲ್ಲ ಅವ್ರನ್ನ ಮಾತ್ರ ಮೊದ್ಲು ಹಿಡ್ಕೊಂತಾರೆ ಇವ್ರು. ಇನ್ನು ಒಂದು ನಮ್ಮೆಲ್ಲಾ ಸಮಾಜ ಜನರಿಗೆ ಹೇಳೋದು ಒಂದೇ ಮಾತು ಏನಂದ್ರೆ, ಈ ಒಂದು ಹೈಕೋರ್ಟ್ ವಕೀಲರಾದಂತ ಶಿವಮೊಗ್ಗ ಸಭೆಯ ಒಬ್ಬ ಮೆಂಬರ್ ಇದ್ದವ್ರು ವಿನೋದ್ ಅನ್ನೋರ ಒಬ್ಬ ಧೈರ್ಯವಂತರಿದ್ದಾರೆ. ಇವ್ರ ಭ್ರಷ್ಟಾಚಾರ ನಿರ್ಮೂಲನ ಮಾಡ್ತೇವೆ ಅಂತಂದ್ರೆ ಎಲ್ಲಾ ಕಡೆಯನ್ನು ಹೇಳಿದ್ದಾರೆ ಅವ್ರು. ಇಂಥವ್ರು ನಮ್ಮ ಡಯಾಸಿಸ್ ನ ಸೆಕ್ರೆಟರಿ ಆಗ್ಬೇಕು. ಇಲ್ಲ ಅಂದ್ರೆ ಮುಂದೆ ಬರುವಂತವ್ರೆಲ್ಲ ಇವ್ರಿಗೆಲ್ಲಾ ಬಕೆಟ್ ಹಿಡಿಯುವಂತಾರೆ ಬರ್ತಾರೆ ಇವ್ರು. ಸಭೆಗಳ ಜನರೇ ಇವ್ರ ಅಕ್ರಮದ ಬಗ್ಗೆ ಧ್ವನಿ ಎತ್ತಬೇಕಾಗೈತಿ. ಇಂಥವ್ರ ನಿಸ್ವಾರ್ಥ ಸೇವೆ ಮಾಡ್ತಾರ. ಕೆಲ ಜನರ ಧ್ವನಿ ಎತ್ತಬಹುದು, ಆದ್ರೆ ಎಲ್ಲಾ ಜನರ ಒಗ್ಗಟ್ಟಾಗಿ ನಾವು ಧ್ವನಿ ಎತ್ತಿದ್ರೆ ಜಯ ಮಾತ್ರ ಸಿಕ್ಕೇ ಸಿಗ್ತದೆ. ನಮ್ಮ ಡಯಾಸಿಸ್ ನಿಸ್ವಾರ್ಥ ಸೇವೆ ಮಾಡುವಂತದ್ದಾಗ್ತದೆ. ಇನ್ನು ಭದ್ರಾವತಿ ಸಭಾ ಹಿರಿಯರ ಚುನಾವಣೆಯಲ್ಲಿಯೂ ಸಹ ಇದೇ ರೀತಿಯಲ್ಲಿ ಆಗಿದೆ. ಇನ್ನು ಹಾವೇರಿ, ಕನವಳ್ಳಿ ಮತ್ತು ಇಂತ ಸಣ್ಣ ಸಣ್ಣ ಸಭೆಗಳಲ್ಲಿಯೂ ಇವ್ರ ಸಮಸ್ಯೆಯನ್ನು ಬಗೆಹರಿಸಕ್ ಆಗಿಲ್ಲ ಇವ್ರ ಕಡೆ. ಇನ್ನು ಇವರು ದೇಶ ಬಿಟ್ಟು ದೇಶ ಹೋಗಿದ್ದಾರೆ ಇವರು. ಯಾಕಂತಂದ್ರೆ ಅಲ್ಲಿ ಚರ್ಚ್ ಕರ್ತೇವೆ ಅಂತ, ಇಲ್ಲಿ ನಮ್ಮ ಹಳ್ಳಿ ಸಭೆಯಲ್ಲಿರುವಂತ ಸಭೆಗಳನ್ನ ಅಭಿವೃದ್ಧಿ ಮಾಡ್ತಾ ಇಲ್ಲ. ಇನ್ನು ದುಬೈದಾಗ ಏನ್ ಚರ್ಚ್ ಕಟ್ತಾರೆ ಇವರೇ ತಿಳ್ಕೊಬೇಕದ. ಆದ್ರೆ ಇವ್ರು ದುಬೈದಾಗರ ಕಟ್ಕೊಳ್ಳಿ, ಇಲ್ಲ ಅಮೇರಿಕಾದಾಗರ ಕಟ್ಕೊಳ್ಳಿ, ಸೌದಿದಾಗ ಕಟ್ಕೊಳ್ಳಿ, ಕತಾರ್ದಾಗರ ಕಟ್ಕೊಳ್ಳಿ, ಎಲ್ಲರ ಕಟ್ಕೊಳ್ಳಿ. ಆದ್ರೆ ಇವ್ರೇನ ದೇವಸ್ಥಾನ ನಮ್ದು ಒಂದ್ ಚರ್ಚ್ಗಳನ್ನ ಕಟ್ತಾರಲ್ಲ, ಒಂದು ನಿಸ್ವಾರ್ಥದಿಂದ ಕಟ್ಲಿ ಇವ್ರ. ಸ್ವಾರ್ಥದಿಂದ ಕಟ್ಟುದು ಬೇಡ ಇವ್ರ. ಯಾಕಂತಂದ್ರೆ ಇವ್ರ ಈ ಒಂದು ಸೇವೆಗೆ ಬಂದಿದ್ದೆ ದೇವರ ಸೇವೆ ಮಾಡಾಕ ಬಂದೇವ್ ನಾವು ನಿಸ್ವಾರ್ಥ ಸೇವೆ ಮಾಡ್ತೇವೆ ಅಂತಂದ್ರೆ ಹೇಳಲಿಕ್ಕೆ ಬಂದಿದ್ದೆ. ಧನ್ಯವಾದಗಳು.